ವೆರಿ ಟೇಸ್ಟಿಯಾಗಿರುವಂಥ ಪ್ರೋಟೀನ್ ದೋಸೆ. ದಿನಾಲು ಮಸಾಲೆ ದೋಸೆ, ನೀರು ದೋಸೆ, ಗೋಧಿ ದೋಸೆ, ಜೋಳದ ದೋಸೆ, ರಾಗಿ ದೋಸೆ ಅಂತ ಬೋರ್ ಆಗಿದೆಯಾ? ಈ ಥರ ಪ್ರೋಟೀನ್ ದೋಸೆ ಮಾಡ್ತಾಯಿದ್ದೀನಿ. ಪ್ರೋಟೀನ್ ದೋಸೆ ಮಾಡಲಿಕ್ಕೆ ಒಂದು ದೊಡ್ಡ ಗ್ಲಾಸಲ್ಲಿ ಹೆಸರು ಕಾಳು ತೊಗೊಂಡಿದ್ದೀನಿ, ಒಂದು ಪುಟಾಣಿ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀನಿ, 1 ಸ್ಪೂನು ಮೆಂತೆಕಾಳು. ಇವು ಮೂರನ್ನು ಮಿಕ್ಸ್ ಮಾಡಿ ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು 3ರಿಂದ 4 ಸತಿ ಚೆನ್ನಾಗಿ ತೊಳೆದು ತಗೊಬರ್ತೀನಿ. ಇದಕ್ಕೀಗ ನೀರನ್ನು ಹಾಕಿ ನೆನೆಲಿಕ್ಕೆ ಇಡ್ತೀನಿ. ನಾನು ಬೆಳಗ್ಗೆ ದೋಸೆ ಮಾಡಬೇಕಂದ್ರೆ ರಾತ್ರಿನೇ ನೆನೆಗೆ ಹಾಕ್ತಾಯಿದ್ದೀನಿ. ಮಾರನೇ ದಿವಸ ಬೆಳಗ್ಗೆ ಚೆನ್ನಾಗಿ ಊದಿ ಬಂದಿದೆ ಹೆಸರು ಕಾಳು. ಇದನ್ನು ನೀರೆಲ್ಲ ಚೆಲ್ಲಿ ತೊಳೆದು ತಗೊಬಂದಿದ್ದೀನಿ. 50 ಗ್ರಾಮು ಬಿಡಿಸಿಟ್ಟಿರುವ ಸಾಂಬಾರು ಈರುಳ್ಳಿ, 4 ಬೆಳ್ಳುಳ್ಳಿ ಎಸ್ಲು, 1 ಕೈ ಹಿಡಿ ಫುಲ್ ಕೊತ್ತಂಬರಿ ಸೊಪ್ಪು, 4 ಹಸಿಮೆಣಸಿನ್ಕಾಯಿ, 1 ಕೈ ಹಿಡಿ ಫುಲ್ ಕರಿಬೇವಿನ ಸೊಪ್ಪು, 1 ಹಿಡಿ ತೆಂಗಿನಕಾಯಿ ತುರಿ, ಒಂದು ಟೇಬಲ್ ಸ್ಪೂನ್ ಜೀರಿಗೆ, ಒಂದು ಅರ್ಧ ಇಂಚು ಹಸಿ ಶುಂಠಿ. ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿ ತೊಗೊಬರ್ತೀನಿ. ರುಚಿಗೆ ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಎಷ್ಟು ಬೇಕಷ್ಟು. ಅರ್ಧ ಟೀ ಸ್ಪೂನು ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದೀಗ ಮಿಕ್ಸ್ ಆಗಿದೆ. ಇದನ್ನೀಗ ನಾನು 20 ನಿಮಿಷಗಳ ಕಾಲ ಹಾಗೆ ಮುಚ್ಚಿ ಎತ್ತಿಡ್ತೀನಿ. ಈಗ ಅದು ಹಿಟ್ಟು ತೆಳ್ಳಗಿತ್ತು. 20 ನಿಮಿಷ ಆದಮೇಲೆ ನಾನು ತರ್ತೀನಿ ಹಿಟ್ಟನ್ನು. ಈಗ ಹಿಟ್ಟು ತಗೊಬಂದಿದ್ದೀನಿ. ತೆಳ್ಳಗಿರೋ ಹಿಟ್ಟು ಎಷ್ಟು ಗಟ್ಟಿಯಾಗಿದೆ ನೋಡಿ. ಸೋಡಾ ಹಾಕಿದ್ನಲ್ವಾ, ಚೆನ್ನಾಗಿ ಬಬಲ್ಸ್ ಎಲ್ಲ ಒಳಗಡೆ ಬಿಟ್ಟು ಬಂದಿದೆ. ಈಗ ಒಂದು ತವನ ಚೆನ್ನಾಗಿ ಬಿಸಿ ಮಾಡ್ತೀನಿ. ನಿಮ್ಮ ಮನೇಲಿ ದೋಸೆ ಚೆನ್ನಾಗಿ ಬಂದಿಲ್ಲ, ದೋಸೆ ತವದಲ್ಲಿ ಅಂಟ್ಕೊತದೆ ಅನ್ನೋರು ಈ ಟಿಪ್ಸ್ನ ಫಾಲೋ ಮಾಡಿ. ತವ ಚೆನ್ನಾಗಿ ಕಾಯ್ದಿದೆ. ನಾನೀಗ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್ ಫುಲ್ ಎಣ್ಣೆ ಹಾಕಿದ್ದೀನಿ. ಒಂದು ಈರುಳ್ಳಿನ ಕಟ್ ಮಾಡಿ ಅರ್ಧ ಈರುಳ್ಳಿಗೆ ಫೋರ್ಕಿಂದ ಚುಚ್ಚಿ ತಂದು ಈಗ ತವನ ಚೆನ್ನಾಗಿ ರಬ್ ಮಾಡ್ತಾಯಿದ್ದೀನಿ. ಫ್ಲೇಮು ಲೋ ಅಲ್ಲಿದೆ, ಹಂಚು ಚೆನ್ನಾಗಿ ಕಾಯ್ದಿದೆ. 1 ನಿಮಿಷಗಳ ಕಾಲ ಚೆನ್ನಾಗಿ ರಬ್ ಮಾಡಬೇಕು. ಹಂಚು ಎಷ್ಟು ಹಾಳಾಗಿದ್ರೂ ಪರವಾಗಿಲ್ಲ, ದೋಸೆನೇ ಬರಲ್ಲ ಅನ್ನೋರು ಈ ರೀತಿ ಮಾಡಿ. ಚೆನ್ನಾಗಿ ಸೈಡು ಮಧ್ಯದಲ್ಲಿ ಎಲ್ಲ ಚೆನ್ನಾಗಿ ರಬ್ ಮಾಡ್ತಾ ಇರಬೇಕು. ಆಗ ಆ ತವ ಚೆನ್ನಾಗಿ ಎಣ್ಣೆನ ಕುಡ್ಕೊಳ್ಳುತ್ತೆ. ಈಗ ಸಾಕು, ಅದು ಉಳಿದಿರೋ ಎಣ್ಣೆ ಹಾಗೆ ಇದೆ, ಇನ್ನಷ್ಟೇ. ಅದು ತವ ಕುಡಿಯಲ್ಲ. ಎಣ್ಣೆ ಎಲ್ಲ ತೆಗೆದು ತಗೊಬಂದೆ. ಇದಕ್ಕೀಗ ತಣ್ಣೀರು ಹಾಕಬೇಕು. ಈಗ ಮತ್ತೆ ಈರುಳ್ಳಿಯಿಂದ ಚೆನ್ನಾಗಿ ರಬ್ ಮಾಡಬೇಕು. ತಣ್ಣೀರು ಏನಕ್ಕೆ ಹಾಕೋದು ಅಂದರೆ ದೋಸೆ ತಳಕ್ಕೆ ಅಂಟ್ಕೋಬಾರ್ದು. ಒಂಥರ ನೈಸಾಗಿ ನಾನ್ ಸ್ಟಿಕ್ ಥರ ಆಗ್ಬಿಟ್ಟಿರುತ್ತೆ. ಈಗ ದೋಸೆ ಹಾಕ್ತೀನಿ. ಈಗ ನೋಡಿ ಹಂಚು ಎಷ್ಟು ಚೆನ್ನಾಗಾಗಿದೆ ಅಂತ ನೀವೇ ನೋಡಿ. ದೋಸೆ ಚೆನ್ನಾಗಿ ಬರಬೇಕಂದ್ರೆ ಆ ಕಂಪ್ನಿ ತವ ತೊಗೋಬೇಕು, ಈ ಕಂಪ್ನಿ ತವ ತೊಗೋಬೇಕು ಅಂತೆಲ್ಲ ಹೇಳ್ತಾರೆ. ದುಡ್ಡಿರೋರು ತೊಗೊತಾರೆ, ಬಡವರಿಗೆ ಇದೇ ಸಾಕು. ಈ ಮೆಥಡ್ ಯೂಸ್ ಮಾಡಿದರೆ ಆಯಿತು. ಈಗ ದೋಸೆ ತಿರುಗಿಸಿ ಹಾಕ್ತೀನಿ. 2 ಬದಿಯಲ್ಲಿ ಚೆನ್ನಾಗಿ ಬೆಂದಿದೆ. ಈಗ 1 ಟೀ ಸ್ಪೂನ್ ತುಪ್ಪ ಹಾಕ್ತೀನಿ.
ನಮ್ಮ ಮನೆಯಲ್ಲಿ ಸ್ವಲ್ಪ ಮಕ್ಕಳಿರೋದ್ರಿಂದ ತುಪ್ಪನೇ ಜಾಸ್ತಿ ಯೂಸ್ ಮಾಡೋದು, ಎಣ್ಣೆ ಸ್ವಲ್ಪ ಕಡಿಮೆನೇ. ಚೆನ್ನಾಗಿ ಈ ಥರ ತುಪ್ಪನ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಈಗ ಮತ್ತೆ ತಿರುಗಿಸಾಕಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡೋಣ. ಈಗ ದೋಸೆ ಬೆಂದಿದೆ. ಬಿಸಿ ಬಿಸಿ ಆಗಿರುವಂಥ ಗ್ರೀನ್ ಕಲರ್ ದೋಸೆ, ಪ್ರೋಟೀನ್ ದೋಸೆ. ನಾನು ಯಾವ ಕಲ್ಲರ್ ಹಾಕಿಲ್ಲ, ಏನಿಲ್ಲ, ನ್ಯಾಚುರಲ್ ಕಲ್ಲರು. ಬಿಸಿ ಬಿಸಿಯಾಗಿರೋ ಪ್ರೋಟೀನ್ ದೋಸೆ ರೆಡಿಯಾಗಿದೆ. ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ಮಾಡಿಫೈ ಮಾಡಬೇಕಲ್ವಾ, ಬನ್ನಿ ಅದನ್ನು ಕೂಡ ಹೇಳ್ಕೊಡ್ತೀನಿ. ಒಂದು ಈರುಳ್ಳಿನ ರೌಂಡಾಗಿ ಕಟ್ ಮಾಡಿದ್ದೀನಿ. ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ರಬ್ ಮಾಡಿ ಈಗ ರೌಂಡಾಗಿ ಕಟ್ ಮಾಡಿರೋ ಈರುಳ್ಳಿಯನ್ನು ತವಾ ಫುಲ್ಲೇ ಇಡಬೇಕು. ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ಕ್ಯಾಪ್ಸಿಕಮ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ತವ ಮೇಲೆ ಹಾಕ್ತೀನಿ. ಎರಡು ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಿ ಈಗ ತವ ಮೇಲೆ ಹಾಕ್ತಾಯಿದ್ದೀನಿ. ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡಬೇಕು. ಬೆಳೆಯೋ ಮಕ್ಕಳಿಗೆ ಪ್ರೋಟೀನ್ ಎಲ್ಲ ತುಂಬ ಕೊಡಬೇಕಲ್ವಾ. ಬರೀ ಅಕ್ಕಿ ದೋಸೆ ಅದು ಇದು ಮಾಡಿ ಅನ್ನ ಕೊಡ್ತಾಯಿದ್ರೆ ಸಾಕಾಗಲ್ಲ. ಮತ್ತು ಅದು ಟೇಸ್ಟ್ ಕೂಡ ಇರಬೇಕು. ಮತ್ತು ಹಾಗಾಗಿ ಕೊಟ್ಟರೆ ಅವ್ರು ತಿನ್ನೋದು ಇಲ್ಲ ಮಕ್ಕಳು, ಬಿಡಿ. ಏನೋ ಒಂದು ಈ ಥರ ಎಲ್ಲ ಮಾಡಿ ಮಂಗನ್ ಮಾಡಬೇಕು ಅವ್ರನ್ನ. ಈಗ ಬೇಯಿಸಿಟ್ಟಿದ್ನಲ್ಲ ಪ್ರೋಟೀನ್ ದೋಸೆ, ಆಮ್ಲೆಟ್ ಮೇಲೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮೇಲೆ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಆಮ್ಲೆಟ್ ಒಳಗೆ ಹಸಿ ಹಸಿ ಇದ್ಬಿಟ್ರೆ. ಬೇಯಿಸ್ಬೇಕು ಚೆನ್ನಾಗಿ. ನೋಡಿ, ರೌಂಡಾಗಿ ಆನಿಯನ್ಸ್ ರೌಂಡು ಹೆಂಗಿದೆ ಆಮ್ಲೆಟಲ್ಲಿ. ಈ ಥರ ಎಲ್ಲ ಇದ್ರೇ ಮಕ್ಕಳು ಒಪ್ಪೋದು, ಇಲ್ಲ ಒಪ್ಪಲ್ಲ ಅವರು. ಈಗ ಇದ್ರ ಮೇಲೆ ಈಗ ಮಸಾಲೆ ದೋಸೆ ಥರ ಆಲೂಗೆಡ್ಡೆ ಪಲ್ಯನ ಹಾಕೋಣ. ಒಂದು ದೋಸೆ ತಿಂದರೆ ಸಾಕು, ಹೊಟ್ಟೆ ಫುಲ್ಲಾಗಿಬಿಡುತ್ತೆ. ಈಗ ನಿಧಾನವಾಗಿ ಮಡಿಸ್ಬೇಕು ಇದನ್ನು, ದೋಸೆನ. ಮೇಲೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಆಲೂಗೆಡ್ಡೆ ಪಲ್ಯ ಮೇಲೆ. ಸ್ವಲ್ಪ ಗಮ್ಗುಡಬೇಕು ಚೆನ್ನಾಗಿ. ನಿಧಾನವಾಗಿ ಹಿಂಗೆ ಫೋಲ್ಡ್ ಮಾಡಿದರೆ ಕಲರ್ ನೋಡಿ ಹೆಂಗಿದೆ. ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡೋಣ. ಹೀಗೆ ಆ ಚಾಟ್ ಅಂಗಡಿಯ ಅವರು ಇವರು ಸ್ವಲ್ಪ ರೋಸ್ಟ್ ಮಾಡಿ ಕೊಟ್ಟು ಮಕ್ಕಳು ನಾಲ್ಗೆಲ್ಲ ಕೆಡಿಸ್ಬಿಟ್ಟವ್ರೆ. ಅದಕ್ಕೆ ಮನೆಯಲ್ಲೇ ಸ್ವಲ್ಪ ಹೆಲ್ದಿಯಾಗಿ ನಾವೇ ಮಾಡಿ ಕೊಟ್ಬಿಡೋಣ ಅಂತ. ಅಲ್ಲಿ ಯಾವುದು ಎಣ್ಣೆ ಹಾಕ್ತಾರೋ ಏನೋ ಪಾಪ.
ಈಗ ನೋಡಿ ಮ್ಯಾಜಿಕ್ ಪ್ರೋಟೀನ್ ದೋಸೆ ವೈಟ್ ಸಾಸ್ ಜೊತೆ ರೆಡಿ ಇದೆ. ಈಗ ಇದನ್ನು ಕಟ್ ಮಾಡಬೇಕು. ಈ ಥರ ಪೋರ್ಕ್ ಇಟ್ಕೊಂಡು ಈ ಥರ ನಿಧಾನವಾಗಿ ಕಟ್ ಮಾಡಿದರೆ ಆಯಿತು. ಒಂದು ದೋಸೆ ತಿನ್ನೋ ಅಷ್ಟೊತ್ತಿಗೆ ಮಗ್ಚ ಹಾಕ್ಕೊಂಡ್ಬಿಡ್ತಾರೆ ಬಿಡಿ, ಇನ್ನೊಂದಂತೂ ಕೇಳಲ್ಲ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಒಳ್ಳೆ ಹೆಲ್ದಿ ರೆಸಿಪಿ, ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬ ಟೇಸ್ಟಾಗಿರುತ್ತೆ. ಎಮ್ಮಿ ಹೆಸರು ಕಾಳಿನ ಪ್ರೋಟೀನ್ ದೋಸೆ ವೈಟ್ ಸಾಸ್ ಜೊತೆ ಹಿಂಗೆ ಡಿಪ್ ಮಾಡಿ ತಿನ್ನೋದು.